ಇದು ಬಂದು ಥರ್ಸ್ಡೇ ಮತ್ತು ಫ್ರೈಡೇ ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ. ಹಾಗೆ ಗೀತಾ ಗೌಡ ಅನ್ನೋರು ಒಂದು ಮೆಸೇಜ್ ಹಾಕಿದ್ದಾರೆ ನನ್ನ ವಿಡಿಯೋಗೆ. ಸೊ ಅವರು ನನ್ನ ಎಜುಕೇಷನ್ ಕೇಳಿದ್ರು, ವಿಡಿಯೋ ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ನಂದು ಎಜುಕೇಷನ್ ಬಂದು BSc ಬೆಡ್ಡು. ನಿಮ್ಮ ಹೈಟು 64 ಇದೆ ಮತ್ತು 5.5 ಇದೆ. ಸೊ ನಿಮ್ಮ ಹೈಟ್ ಇಸ್ ಪರ್ಫೆಕ್ಟ್. ಅದ್ರ ಜೊತೆಗೆ ಏನಪ್ಪ ಹೇಳ್ತಿದ್ದೀನಿ ಅಂದರೆ, ನೀವೇನೋ 4 ಹಸು ಇದೆ ನೋಡ್ಕೊತೀನಿ. ಅಫ್ಕೋರ್ಸ್ ನಿಮ್ಮ ಮನೆ ಜೊತೆಗೆ ಹಸು ಅಂದರೆ ತುಂಬಾ ಕೆಲಸ ಆಗುತ್ತೆ. ಸೊ ಅನ್ಕೋಬೇಡಿ ನೀವು ನಾನು ಅಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ, ಎಕ್ಸಸೈಸ್ ಆಗುತ್ತೆ ಅಂತ. ಅದು ತಪ್ಪು ತಿಳಿವಳಿಕೆ. ನಿಮ್ಮ ಬಾಡಿಗೆ ನೀವು ಎಕ್ಸಸೈಸ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೆಳಗ್ಗೆ ಒಂದು ಅರ್ಧ ಗಂಟೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸೂರ್ಯ ನಮಸ್ಕಾರನೋ ಯೋಗನೋ, ಬೇರೆ ಯಾವುದಿಲ್ಲ ಅಂದರೂ ಯೋಗ ಮತ್ತು ಸೂರ್ಯ ನಮಸ್ಕಾರ, ಸ್ವಲ್ಪ ವಾಕಿಂಗು ಮಾಡಿ. ಸೊ ಮನೆ ಕೆಲಸನೇ ಬೇರೆ, ಎಕ್ಸಸೈಸೇ ಬೇರೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಎಲ್ಲ ಜಾಯಿಂಟ್ಸ್ ಫ್ರೀ ಆಗುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ. ನೀವು ಹೆಂಗಾರ ಕೂತ್ಕೋಬೋದು. ಅಫ್ಕೋರ್ಸ್ ನೀವು ಹಾಲು ಕರಿವಾಗ ತುಂಬಾ ಎಕ್ಸಸೈಸ್ ಆಗುತ್ತೆ. ಹೇಳಬೇಕು ಅಂದರೆ ಕೂರೋದು, ಏಳೋದು, ಮಾಡೋದು, ಬಗ್ಗೋದು ಇದೆಲ್ಲ ಆಗುತ್ತೆ. ಸೊ ಅದಲ್ಲದೆ ಬೇರೆ ಆರ್ಗನ್ಸಿಗೂ ನಿಮ್ಗೆ ಎಕ್ಸಸೈಸ್ ಬೇಕು ಅಂತಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಮಿನಿಮಮ್, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮಾಡಿ. ಅಫ್ಕೋರ್ಸ್ 4 ಹಸು ನೋಡ್ಕೊಳ್ಳೋದು, ಮನೆ ಕೆಲಸದ ಜೊತೆಗೆ ಮಕ್ಕಳು ಮರಿ ಎಲ್ಲ ಮಾಡೋದು ಅಂದರೆ ಏನು ಈಸಿ ಕೆಲಸ ಅಲ್ಲ. ಹಾಗೆ ಎಕ್ಸಸೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಎಕ್ಸಸೈಸಿಂದ ಸಣ್ಣ ಆಗಲ್ಲ. ನೀವು ನೋಡ್ತಿರ್ಬೋದು, ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ, ಬಟ್ ನಾನು ತಿಂತಾಯಿದ್ದೀನಿ, ಉಲ್ಟ ದಪ್ಪ ಆಗಿದ್ದೀನಿ ನಾನು. ಸೊ ಎಕ್ಸಸೈಸಿಗೂ ಸಣ್ಣ ಆಗೋದಕ್ಕೂ ಏನೂ ಇಲ್ಲ, ಸಂಬಂಧ ಇಲ್ಲ. ಎಕ್ಸಸೈಸ್ ಮಾಡೋದು ಫಾರ್ ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ, ದಟ್ ಹೆಲ್ಪ್ಸ್. ಒಂದು 20% ಹೆಲ್ಪ್ ಮಾಡುತ್ತೆ. ಬಟ್ ಅಲಾಂಗ್ ವಿತ್ ಪ್ರಾಪರ್ ಡಯಟ್ ಮಾಡಿದ್ರೇ ನೀವು ಸಣ್ಣ ಆಗ್ಬೋದು ಹೊರತು, ಇಲ್ಲಾಂದರೆ ಸಣ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಚೆನ್ನಾಗಿ ತಿಂದ್ಬಿಟ್ಟು ನಾನು ಎಕ್ಸಸೈಸ್ ಮಾಡಿದ್ರೆ ಸಣ್ಣ ಆಗ್ತೀನಿ ಅನ್ನೋದು ಇಟ್ಸ್ ಅ ರೇರ್ ಕೇಸ್. ಎಲ್ಲೋ 1% 2% ಅವ್ರಿಗೆ ಅವರ ಮೆಟಬಾಲಿಸಮ್ ಮೇಲೆ ಡಿಪೆಂಡ್ ಆಗಿ ಆಗ್ಬೋದು ಹೊರತು. ಸೊ ಯಾರು ದಪ್ಪ ಆಗೋ ನೇಚರ್ ಇರ್ತದೆ ಅವ್ರಿಗೆ ಏನಾದ್ರು ತಿಂದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ದಪ್ಪ ಆಗೇ ಆಗ್ತಾರೆ. ಅದರಲ್ಲಿ ಏನೂ ಇಲ್ಲ. ಸೊ ಎಕ್ಸಸೈಸ್ ಇಸ್ ಟೋಟಲಿ ಡಿಫ್ರೆಂಟ್, ನಿಮ್ಮ ಮನೆ ಕೆಲಸ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆಫ್ಟರ್ 35, ಯಾರ್ಯಾರು 35 ಆಗಿದ್ದಾರೆ, ನಾವು ಎಕ್ಸಸೈಸೇ ಸ್ಟಾರ್ಟ್ ಮಾಡಿಲ್ಲ, ನೀವು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿ. ಎಲ್ಲ ಯಾವ ಏಜೂ ಇಲ್ಲ ಎಕ್ಸಸೈಸ್ ಮಾಡೋಕ್ಕೆ. ಈಗಿನ ಜನ್ರೇಷನ್ಗಂತೂ ಎಕ್ಸಸೈಸು ಈಗ ದೆರ್ ಇಸ್ ನೋ ಬ್ಯಾರಿಯರ್. ಯಾಕೆ ಅಂತಂದರೆ ಈಗಿಂದೆಲ್ಲ ಜನ್ರೇಷನು ಜಾಸ್ತಿ ಕೂತ್ಕೊಂಡೇ ಕೆಲಸ ಮಾಡೋದು, ಅಥವಾ ಜಾಸ್ತಿ ಫೋನ್ ನೋಡೋದು, ಅಥವಾ ಈ ಥರ ಒಂದು ಇರೋದ್ರಿಂದ. ಸೊ ಹಾಗಾಗಿ ಎಲ್ಲರೂ ಎಕ್ಸಸೈಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಎಕ್ಸಸೈಸ್ ಈಸ್ ಟೋಟಲಿ ಡಿಫ್ರೆಂಟ್. ನೀವು ಎಷ್ಟಾರು ದಿನ ಮೇಲೆ ಕೆಲಸ ಮಾಡಿ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್, ನಿಮಗೆ ವೀಕೆಲ್ಲ ಆಗಲ್ಲ, ವೀಕ್ಲಿ 3 ಡೇಸ್ ಮಾಡಿ. ಡೈಲಿ ಮಾಡಿದ್ರಂತೂ ಬೆಸ್ಟ್. ಅದೊಂದು ನಿಮ್ಗೊಂದು ನಿಮ್ಗೊಂದು ರೊಟೀನ್ ಕೊಡುತ್ತೆ. ಅದು ನಿಮ್ಗೊಂದು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಸೊ ನೀವೇನೋ ಮಾಡಲೇಬೇಕು ಅನ್ನೋ ಒಂದು ಆದತ್ತನ್ನು ಬರ್ಸುತ್ತೆ. ಸೊ ಹಾಗಾಗಿ ಮಾಡಿ ಅಂತ ಹೇಳ್ತೀನಿ. ಸೊ ಯಾರು ನಾನೇನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ಲ, 30 ವರ್ಷ ಆಗಿದೆ, 35 ವರ್ಷ ಆಗಿದೆ ಅಂದರೆ, ಯು ಹ್ಯಾವ್ ಟು ಸ್ಟಾರ್ಟ್. ದಿಸ್ ಇಸ್ ಅ ಹೈ ಟೈಮ್. ನೀವೇನಾದ್ರು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆಫ್ಟರ್ 40 ಆದಮೇಲೆ ನೀವು ಎಕ್ಸಸೈಸ್ ಮಾಡ್ತೀನಿ ಅಂದರೂ ನಿಮ್ಮ ಬಾಡಿನಲ್ಲಿ ಬಹಳ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ನಾನಿಷ್ಟು ಎಕ್ಸಸೈಸ್ ಮಾಡಿ ನಾನಲ್ಲೊಂದು 2023ಇಂದ 22ಇಂದನೇ ನಾನು ಯೋಗ ಎಲ್ಲ 21 ಮಾಡ್ತಿದ್ದೆ. ಬಟ್ 23ಇಂದ ನಾನು ಇಷ್ಟು ಜಿಮ್ ಮಾಡಿ ಎಲ್ಲ ಮಾಡಿನೂ ನನ್ನ ಬಾಡಿನಲ್ಲಿ ಚೇಂಜಸ್ ಆಗ್ತಾಯಿದೆ. ಅಂದರೆ ಕ್ಯಾನ್ ಯು ಇಮ್ಯಾಜಿನ್, ನನ್ನ ಹಾರ್ಡ್ ವರ್ಕ್ ಮಾಡಿದ್ರೂ ದಟ್ ಮೀನ್ಸ್ ನಮ್ಮ ಬಾಡಿಗೆ ಆಫ್ಟರ್ 40 ಆದಮೇಲೆ ಎಸ್ಪೆಷಲಿ ಲೇಡೀಸ್ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ನಾಟ್ ಓನ್ಲಿ ಮೆನ್ನಲ್ಲೂ ಕೂಡ ಬಹಳ ಚೇಂಜಸ್ ಆಗುತ್ತೆ, ಮಸಲ್ಸ್ ಎಲ್ಲ ಆಗುತ್ತೆ. ದಟ್ ಇಸ್ ಡಿಫ್ರೆಂಟ್ ಟಾಪಿಕ್. ಬಟ್ ಹೆಂಗಸರಿಗೆ ಹೇಳಬೇಕು ಅಂತಂದರೆ ಎಕ್ಸಸೈಸ್ ಮಾಡಿ ತುಂಬಾ ಒಳ್ಳೆ. ನಿಮ್ಗೆ ಸ್ಟ್ರೆಂತ್ ಬೇಕು, ನಿಮಗೆ ಶಕ್ತಿ ಇರಲ್ಲ, ಏನೋ ಎತ್ತಬೇಕು ಅಂದರೆ ಶಕ್ತಿ ಇರಲ್ಲ, ಎಲ್ಲೋ ನಡ್ಕೊಂಡು ಹೋಗ್ಬೇಕು ಅಂದರೆ ಶಕ್ತಿ ಇರಲ್ಲ, ಅದು ಏನು ಪ್ರಯೋಜನ ಅಲ್ವಾ? ಸೊ ಅದು ಬೇಕು ಅಂದರೆ ನೀವು ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಎಕ್ಸಸೈಸ್ ಮಾಡಲೇಬೇಕು. ಸೊ ಅದಾದಮೇಲೆ ಭಾಳ ಮುಂದೆ ಬಂದುಬಿಟ್ಟೆ ನಾನು. ಸೊ ಅಡುಗೆ ಮಾಡಲಿಕ್ಕೆ ಏನು ಮಾಡಿದ್ದೀನಿ, ಇದು ಮ್ಯಾಂಗೋ ಚಟ್ನಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಮ್ಯಾಂಗೋ ಚಟ್ನಿಗೆ ಏನಿಲ್ಲ, ಮ್ಯಾಂಗೋನ ಸಣ್ಣದಾಗಿ ತುರ್ಕೊಬೇಕು. ನಾನು ತುರಿದಿಲ್ಲ, ವರ್ಕೊಂಡೆ. ಅದನ್ನು ತುರ್ಕೊಂಡು ಅದಕ್ಕೆ ಗ್ಯಾಸಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕಬೇಕು ಇದಕ್ಕೆ, ಬಟ್ ನಾನು ಕಮ್ಮಿ ಹಾಕಿದ್ದೀನಿ. ಸೊ ಎಣ್ಣೆ ಜಾಸ್ತಿ ಹಾಕಿ ಅದನ್ನು ಚೆನ್ನಾಗಿ ಬೇಯಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಮೆಂತ್ಯ, ಸಾಸಿವೆ ಪುಡಿ ಹಾಕ್ಕೊಬೇಕು. ಸೊ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಬೋದು. ಹುಳಿ ಇದ್ದರೆ ಜಾಸ್ತಿ, ಹುಳಿ ಇಲ್ಲಾಂದರೆ ಏನು ಬೇಡ. ನಂದು ಇದು ಬಂದು ಆಮಿನಿ ಮಾವಿನಕಾಯಿ ಅಂತಾರಲ್ಲ ಅದು. ಸೊ ಆದರೂ ಹಾಕ್ತೆ, ಅಸಿಡಿಟಿ ಆಗೋದು ಬೇಡ ಅಂದ್ಬಿಟ್ಟು. ಸೊ ಅಷ್ಟೇ, ಅದನ್ನು ದಿಢೀರ್ ಉಪ್ಪಿನಕಾಯಿ ಅಥವಾ ದಿಢೀರ್ ಚಟ್ನಿ ಥರ ಆ್ಯಕ್ಚುಲಿ ತುರಿದು ಹಾಕಿದ್ರೆ ಚೆನ್ನಾಗಿ ಅದು ಮೆಲ್ಟಾಗಿ ಹೋಗುತ್ತೆ ಮ್ಯಾಂಗೋ, ಅವಾಗ ಇನ್ನೂ ಸೂಪರಾಗಿರುತ್ತೆ. ಸೊ ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆಗೆ ತೊಗರಿಕಾಳು ಸಾಂಬಾರು ಮಾಡಿ ಜೋಳದ ರೊಟ್ಟಿ ಜೊತೆಗೆ ತಿಂದೆ, ಚೆನ್ನಾಗಿತ್ತು ಅಂತ ಊಟ. ಮತ್ತು ಅದ್ರ ಜೊತೆಗೆ ಮಾವಿನಕಾಯ್ದು ಎಲ್ಲ. ಸೊ ದಿಸ್ ಇಸ್ ಹೌ ಐ ಆಮ್ ಲೈಕ್ ಟ್ರ್ಯಾಕಿಗೆ ಬರ್ತಾಯಿದ್ದೀನಿ ಈಗ. ಸೊ ತಿಂಡಿ ತಿಂದು ಚಕ್ಲಿ ಕೊಡ್ಬೇಳೆ ಪೊಟ್ಟು ಎಲ್ಲ. ಸೊ ಆ ಹ್ಯಾಬಿಟ್ ಈ ಏಜ್ ಇದೆಯಲ್ಲ, ಒಂದು 41 ಆಗ್ತಾಯಿದೆ ನನಗೀಗ. ಸೊ ಏಜಲ್ಲಿ ಹಾರ್ಮೋನ್ಸ್ ನಿಜವಾಗ್ಲೂ ಲೈಕ್ ತುಂಬ ಜರ್ಕ್ ಕೊಡುತ್ತೆ. ನಾನು ಹೇಳ್ತೀನಲ್ಲ, ಮೆಂಟಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು.
ಸೊ ಎಲ್ಲದರಲ್ಲೂ ನಿಮ್ಮ ಹಾರ್ಮೋನ್ಸು ನಿಮಗೆ ಯು ವಿಲ್ ಸಿ ದ ಫ್ಲಕ್ಚುಯೇಷನ್ಸ್. ಡೆಫಿನೇಟ್ಲಿ ನಿಮ್ಮ ಫ್ಲಕ್ಚುಯೇಷನ್ಸ್ ನೋಡ್ತೀರಾ. ನೀವೇನಾದರೂ ನೀವು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿಲ್ವಾ, ಇಟ್ಸ್ ಗೋಯಿಂಗ್ ಟು ಬಿ ವೆರಿ 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 ಡಿಫಿಕಲ್ಟ್. ಸೊ ಅದಕ್ಕೆ ಹೇಳ್ತೀನಿ ಬಾರ್ ಎಲ್ಲರೂ ಮೇಂಟೈನ್ ಮಾಡಿ. ಸರ್ಟೆನ್ ವೈಟ್, ಸರ್ಟೆನ್ ಎಕ್ಸಸೈಸ್, ಸರ್ಟೈನ್ ಮೆಂಟಲ್ ಹೆಲ್ತ್ಗೆ ಏನು ಬೇಕು, ನೀವು ಶಾಂತಿಯಾಗಿ ಕೂತ್ಕೊಳ್ಳೋದು, ಸ್ಟ್ರೆಸ್ ತಗೊಳ್ದೇ ಇರೋವಂಥದ್ದು, ಆ ಥರ ಪದ್ಧತಿಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಸಿಚುಯೇಷನ್ಸು ಮನೇಲಿ ಆ ಟೈಮಲ್ಲಿ ಬೇರೆ ಕೆಟ್ಟದಾದಾಗ, ಅಂದರೆ ಸಪೋಸ್ ಈಗ ನೀವೆಲ್ಲ ಚೆನ್ನಾಗೇ ಇರ್ತೀರ, ಮನೇಲಿ ಏನೋ ಒಂದು ಚೇಂಜಸ್ ಆಯಿತು, ಯಾರಿಗೂ ಹುಷಾರಿಲ್ಲ ಮನೆಯಲ್ಲಿ, ಈ ಥರ ಈ ಏಜ್ ಇದೆಯಲ್ಲ, ದಿಸ್ ಏಜ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇದು ಒಂದು ಸೀರೆ ವಾರ್ಲಿ ಪೇಂಟ್ ಇರುವಂಥ ಒಂದು ಸಾರಿ ತುಂಬಾ ಚೆನ್ನಾಗಿದೆ. ಯಾರಿಗಾರು ಬೇಕಂದರೆ ಹೇಳಿ, 650 ರೂಪೀಸ್ ಪ್ಲಸ್ ಶಿಪ್ಪಿಂಗ್ ಆಗಿರುತ್ತೆ. ಸೊ ಯಾರಿಗಾರು ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿದರೆ 4 ಕಲರ್ಸ್ ಇದೆ. ಸೊ ಏನು ಗೊತ್ತಾ, ಎಸ್ಪೆಷಲಿ ಯಾವಾಗ ನಾವು 40-45 ಬರ್ತೀವಿ, ಆ ಏಜಲ್ಲಿ ಮಕ್ಕಳು ಕೂಡ ಒಂದು ಈಗ 10th 12th ಆ ಏಜಿಗೆ ಬರ್ತಾರೆ. ಸೊ ಅವ್ರದ್ದು ಬೇರೆ ಸ್ಟ್ರೆಸ್ ಇರುತ್ತೆ. ಸೊ ಅದಲ್ಲದೆ ಮನೇಲಿ ಇರೋರು ಏಜಸ್ ಎಲ್ಲ ಅದೇ ಏಜಿಗೆ ಬರ್ತಾರೆ. 40-45 ಆಗಿರ್ಬೋದು, 50 ಆಗಿರ್ಬೋದು, ಹಸ್ಬೆಂಡು ಇವರೆಲ್ಲ ಬರ್ತಿರ್ತಾರೆ. ಆ ಟೈಮಲ್ಲೇ ನಮ್ಮದು ಮೇಜರ್ ಚೇಂಜಸ್, ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸು ಚೇಂಜಸ್ ಆಗುತ್ತೆ, ಪೀರಿಯಡ್ಸ್ ವೇರಿಯೇಷನ್ಸ್ ಆಗ್ಬೋದು. ಇವೆಲ್ಲ ಚೇಂಜಸ್ ಒಂದೇ ಟೈಮಲ್ಲಿ ಆಗೋದ್ರಿಂದ ಎಸ್ಪೆಷಲಿ ತಾಯಂದಿರಿಗೆ, ಅಮ್ಮಂದಿರಿಗೆ ಬಹಳ 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 ಎಮೋಷನಲಿ ಸ್ಟ್ರೆಸ್ ಆಗೋಕ್ಕೆ ಚಾನ್ಸಸ್ ಹೈಲಿ ಇದೆ. ಸೊ ಅದಕ್ಕೆ ತುಂಬ ಜನ ಹಂಗೆ ಅರ್ಥ ಮಾಡ್ಕೊಳ್ಳಲ್ಲ ಈ ಒಂದು ಸಿಚುವೇಶನ್ಸ್ನ. ಬಟ್ಟು ದಿಸ್ ಈಸ್ ಅ ಸಿಚುವೇಶನ್, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಟ್ ಟೈಮ್ ಮೆಂಟಲಿ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿಕ್ಕೆ ಮಾಡ್ತಾಯಿದ್ದೀನಿ. ಸರಿಯಾಗಿ ಶೂಟೇ ಮಾಡಿಲ್ಲ ನಾನು. ಅದರಲ್ಲಿ ಏನೇನು ಹಾಕಿದ್ರೆ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕಿರ್ಬೋದು, ಬಾದಾಮಿ ಮತ್ತು ಗೋಡಂಬಿ ಮತ್ತು ರೇಸಿನ್ಸು ಮತ್ತು ಅಂಜೀರ್ಸು, ಡೇಟ್ಸು, ಆಮೇಲೆ ಇನ್ನೊಂದು ಕಾಳ ಥರ ಹಾಕಿದ್ದೀನಲ್ಲ ಸಣ್ಣ ಸಣ್ಣದು, ಅದು ಎಳ್ಳು ಜೊತೆಗೆ ಇದನ್ನು ಅದಕ್ಕಂತಾರೆ ಆಲ್ವೀಟ್ ಸೀಡ್ಸ್ ಅಂತ. ತುಂಬಾ ಐರನ್ ರಿಚ್ ಇರುವಂಥ ಸೀಡ್ಸ್ ಅದು. ಇಟ್ಸ್ ನಾಟ್ ಇದು ಬೇಸಿಲ್ ಸೀಡ್ಸ್ ಅಲ್ಲ, ಇದು ಬಂದು ಆಲ್ವಿ ಸೀಡ್ಸ್ ಅಂತಾರೆ. ಅದಕ್ಕೆ ಹಲೀಮ್ ಸೀಡ್ಸ್ ಅಂತ ಹೇಳ್ತಾರೆ. ಅದನ್ನು ಹಾಕೋದು ತುಂಬ ಐರನ್ನು ಮತ್ತು ಪೋಲಿಕ್ ಆ್ಯಸಿಡ್ ಇರುವಂಥದ್ದು. ಅದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಅಂಟು ಇದನ್ನೆಲ್ಲ ತುಪ್ಪದಲ್ಲಿ ಹುರಿದು ಸೊ ಅದನ್ನು ಪೌಡ್ರು ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಥರ ಡ್ರೈ ಫ್ರೂಟ್ಸು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸು ಎಲ್ಲನೂ ಅದನ್ನು ಶೂಟ್ ಅಂದ್ಕೊಂಡೆ ಗೊತ್ತಿಲ್ಲ ಅದೇನು ಶೂಟ್ ಆಯಿತು ಏನೋ, ಅಥವಾ ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆಯಾ ಗೊತ್ತಿಲ್ಲ. ಎಲ್ಲನೂ ತೋರಿಸಿದೆ ಒಂದೇ ಪ್ಲೇಟಲ್ಲಿ ಹಾಕ್ಬಿಟ್ಟು, ಬಟ್ ಅದು ರೆಕಾರ್ಡೇ ಆಗಿಲ್ಲ. ಫಸ್ಟ್ ಎಲ್ಲನೂ ಒಂದೊಂದೇ ತುಪ್ಪದಲ್ಲಿ ಹುರ್ಕೊಳ್ಳೋದು. ಸೊ ತುಪ್ಪ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಇದೇ ಬಂದು ಆಳ್ವಿ ಸೀಡ್ಸ್ ಅಂತಾರೆ, ಇದಕ್ಕೆ ಹಲೀಮ್ ಸೀಡ್ಸ್ ಅಂತಲೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಎಳ್ಳು ಹಾಕ್ಕೊಂಡೆ. ಸೊ ಬೇಕಂದ್ರೆ ನೀವು ಕೊಬ್ಬರಿನೂ ಹಾಕ್ಕೊಬೋದು. ಅಂಟಿನ ಉಂಡೆ ಮಾಡ್ತಾರಲ್ಲ ಆ ಥರ ಅಂಟಿನ ಉಂಡೆ ಅಂದರೆ ಅಂಟಿನ ಉಂಡೆನೇ ಅಂದ್ಕೊಳ್ಳಿ ಆಲ್ಮೋಸ್ಟ್ ಆಲ್ ಇದು. ಸೊ ಅಂಟು ಎಲ್ಲ ಹುರಿದ್ಬಿಟ್ಟು ಹಾಕಿದ್ದೀನಿ. ಅದನ್ನೆಲ್ಲ ತುಪ್ಪ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ತುಂಬ ಹೆವಿ ತುಪ್ಪ ಹಾಕಿಲ್ಲ. ಸೊ ಉಂಡೆ ಕಟ್ತಾ ಇದೆ ಅಷ್ಟರಲ್ಲಿ ಸ್ವಲ್ಪ ಅದು ಆರ್ತಾ ಉಂಡೆ ಆಗ್ತಿರಲ್ಲ, ಮತ್ತು ತುಪ್ಪನ ಹಾಕಿ ಅದೆಲ್ಲ ಉಂಡೆ ಕಟ್ಟಿಟ್ಟೆ. ಎಷ್ಟು ಟೇಸ್ಟಾಗಿದೆ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಸೊ ಬೆಲ್ಲ ನೀವೇನೋ ಡೇಟ್ಸ್ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಕಮ್ಮಿನೇ ಹಾಕಿದ್ರು ನಡೀತೆ. ಯಾಕೆಂದರೆ ಬೆಲ್ಲ ಹಾಕಿದ್ದೀನಿ, ರೇಸಿನ್ಸ್ ಹಾಕಿರೋದ್ರಿಂದ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ಸ್ವೀಟ್ನೆಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಇದೆಲ್ಲ ಸ್ವೀಟ್ ಏನು ಇರೋಲ್ಲ. ಅಟ್ ದ ಸೇಮ್ ಟೈಮ್ ತುಪ್ಪ ಹಾಕಿದ್ರೆ ನಿಮ್ಗೆ ಹೀಟ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಇದು ಹಾಕಿರ್ತೀವಲ್ವ, ಅಂಟು ಹಾಕಿರ್ತೀವಲ್ವ. ಸೊ ಸೊಂಟಕ್ಕೆ ತುಂಬ ಒಳ್ಳೆಯದು. ಯಾವುದಕ್ಕೆ, ಸೊಂಟ ಅನ್ನೋದಕ್ಕಿಂತ ಕೊಲಾಜನ್ ಇರುತ್ತೆ ಅಂಟಿನಲ್ಲಿ. ಸೊ ಅದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಕೊಲಾಜನು. ಸೊ ಬ್ಯಾಕ್ ಪೇಯ್ನ್ ಯಾರ್ಯಾರಿಗಿದೆ, ಸೊ ಆಮೇಲೆ ಬಾಣಂತಿರು ಅವರೆಲ್ಲ ಈ ಒಂದು ಡ್ರೈ ಫ್ರೂಟ್ ಲಡ್ಡುನ ತಿನ್ಬೋದು. ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ. ಯಾಕೆಂದರೆ ಬರೀ ಡ್ರೈ ಫ್ರೂಟ್ಸ್ ಇಟ್ಬಿಟ್ರೆ ಕೆಲವೊಂದು ಸಲ ಯಾರು ತಿನ್ನಲ್ಲ, ಮನ್ಸು ಪಡಲ್ಲ, ಎಲ್ಲನೂ ಒಂದೊಂದೇ ತೆಗೆದು ಕೊಡಬೇಕು. ಅದಕ್ಕೆ ನಾನೇನು ಮಾಡಿದೆ, ಈ ಥರ ಲಡ್ಡು ಮಾಡಿಟ್ಟಿದ್ದೀನಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಯಿತು, ಎಲ್ಲರೂ ತಿಂತಾಯಿದ್ದಾರೆ. 1ರಿಂದ 2 ತಿನ್ಬೋದು ನೀವು. 1 ತಿಂದರೆ ಸಾಕು. ಸಣ್ಣ ಕಟ್ಟಿರೋದ್ರಿಂದ 2 ಕೂಡ ತೊಗೊಬೋದು. ಸೊ ಹಾಲು ಜೊತೆ ಸಂಜೆ ಹೊತ್ತು ಈವ್ನಿಂಗ್ಸ್ ಸ್ನ್ಯಾಕ್ ಆಗಿ ಒಂದೊಂದು ಲಡ್ಡು, ಮಕ್ಕಳಂತೂ ಒಂದೊಂದ್ಸತಿ 2 ತಿಂದುಬಿಡ್ತಾರೆ. ಸೊ ಒಳ್ಳೆಯದು, ತುಂಬ ಒಳ್ಳೆಯದು, ಚೆನ್ನಾಗಿದೆ. ಸೊ ತುಪ್ಪ ಹಾಕ್ಕೊಂಡೈತೀನಿ ಅದರಿಂದ, ಯಾಕೆಂದರೆ ಹೀಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಈ ವಿಂಟರ್ ಸೀಸನ್ಗಂತೂ ಮಾಡಿಸಿದಂಥ ಲಡ್ಡು ಇದು, ಅಷ್ಟು ಒಳ್ಳೆಯದು. ಸೊ ಹೇರ್ ಗ್ರೋತು ಎಲ್ಲನೂ ಬಂದ್ಬಿಡುತ್ತೆ. ಸೊ ಅಳ್ವಿ ಸೀಡ್ಸ್ ಅಂತ ಹೇಳ್ತಾರೆ, ಇದಕ್ಕೆ ಹಲೀಮ್ ಸೀಡ್ಸ್ ಅಂತಲೂ ಕೂಡ ಹೇಳ್ತಾರೆ. ಸೊ ಅದನ್ನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಕೇಳಿಬಿಡಿ, ಅಷ್ಟೂ ಚೆನ್ನಾಗಿದೆ. ಸೊ ನಾನಲ್ಲಿ ವಾಯ್ಸಲ್ಲೇ ಮಾತಾಡ್ತಿದ್ದೆ, ಬಟ್ ಎಲ್ಲರೂ ಕಿರ್ಚ್ಕೊಂಡು ಮಾತಾಡ್ತಿದ್ರು. ಸೊ ನಾನು ಅದಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ. ತುಪ್ಪನ ಆದಷ್ಟು ಕಮ್ಮಿಯಾಗಿ ಹಾಕಿ ಮಾಡೋಕ್ಕೆ ಟ್ರೈ ಮಾಡಿ. ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಕ್ಯಾಲರೀಸ್ ಆಗುತ್ತಲ್ವ, ಅದಕ್ಕಾಗಿ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಒಂದು ಉಂಡೆ ತಿಂದರೆ ಏನೂ ಆಗೋಲ್ಲ, ಬೇರೆ ಎಲ್ಲನೂ ಸ್ಕಿಪ್ ಮಾಡಿ ಈ ಉಂಡೆ ಹೆಲ್ತಿ ಉಂಡೆ ಥರ ತೊಗೊಂಡ್ರೆ ದೆರ್ ಇಸ್ ನೋ ಲೈಕ್ ಏನು ವೆಯ್ಟ್ ಲಾಸ್ಗೇನು ಅಡೆ ಆಗೋಲ್ಲ, ಉಲ್ಟಾ ಇದೆ ಹೆಲ್ಪ್ ಆಗುತ್ತೆ. ಸೊ ಯಾರು 40ನಲ್ಲಿದ್ದೀರಿ, ಆಲ್ವೇಸ್ ಡೋಂಟ್ ಥಿಂಕ್ ಅಬೌಟ್ ವೆಯ್ಟ್, ಓಕೆ. ಸೊ
ಥಿಂಕ್ ಅಬೌಟ್ ದ ಹೆಲ್ತ್ ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಚೆನ್ನಾಗಿ ಇಟ್ಕೋಬೋದು, ಎಷ್ಟು ಸ್ಟ್ರೆಂತ್ ಇದೆ, ಹೇರ್ ಎಷ್ಟು ಚೆನ್ನಾಗಿದೆ, ಸ್ಕಿನ್ ಎಷ್ಟು ಚೆನ್ನಾಗಿದೆ, ದಟ್ ಮ್ಯಾಟರ್ಸ್. ಓಕೆ, ಸೊ ಇದ್ರ ಬಗ್ಗೆ ಹೇಳೋಕ್ಕೋದ್ರೆ ಭಾಳ ಇದೆ. ಒಂದೊಂದ್ಸಲ ಈ ಏಜಲ್ಲಿ 40 ಆದಮೇಲೆ ನಿಮಗೆ ನಿಮ್ಮ ಸೊಂಟದ ಭಾಗ ಅಥವಾ ಹೊಟ್ಟೆ ಭಾಗ ಇದೆ ಅದು ವೈಡ್ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಹಾರ್ಮೋನ್ಸ್. ಎಲ್ಲರಲ್ಲೂ ಅಲ್ಲ, ಕೆಲವೊಬ್ಬರೆಲ್ಲ ಆಗ್ಬೋದು. ಸೊ ಯಾಕೆಂದರೆ ದಟ್ ಈಸ್ ಅ ಹಾರ್ಮೋನ್ಸ್. ಸಮ್ಟೈಮ್ಸ್ ಅನ್ಕೋತೀರ ನಾನು ಏನೇ ಹೆಲ್ತ್ ಫಾಲೋ ಮಾಡಿದ್ರು ನಾನು ಸಣ್ಣ ವೆಯ್ಟ್ ಕಮ್ಮಿ ಆಗ್ತಿಲ್ಲ. ಮೇ ಬಿ ನಿಮ್ಮ ಮಸಲ್ಸ್ ಗೇನ್ ಆಗ್ತಿರ್ಬೋದು. ಸೊ ಹಾಗಾಗಿ ನೀವು ದಪ್ಪ ಕಾಣಿಸಿದ್ರು ನಿಮ್ಮ ಮೇ ಬಿ ದಟ್ ಈಸ್ ಡಿಫ್ರೆಂಟ್ ವೆಯ್ಟ್ ಆಗಿರುತ್ತೆ. ಸೊ ಹೇಳಕ್ಕೆ ಬರೋಂಗಿಲ್ಲ. ಸೊ ದಟ್ಸ್ ಆಲ್ ಅ ಫ್ಯಾಕ್ಟರ್. ಸೊ ಹೆಲ್ತಿ ಆಗಿ ಇರೋದೂ ಇಂಪಾರ್ಟೆಂಟು. ನೀವು ಸ್ಲೋ ಆದರೂ ಪರವಾಗಿಲ್ಲ ವೆಯ್ಟ್ ಲಾಸ್ ಆಗೋದು. ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಫ್ಯಾಟ್ ಲಾಸ್ ಆಗೋದು. ಬಟ್ ಮೇಂಟೈನ್ ಅ ಹೆಲ್ತಿ ಲೈಫ್ ಸ್ಟೈಲ್. ಸೊ ಅದಾದಮೇಲೆ ಫ್ರೂಟ್ ತಿಂದ್ಬಿಟ್ಟು ಒಂದು ಊಟ ಕಾಫಿ ಕುಡಿತಾ ಇದ್ದೀನಿ. ಸೊ ಒಳ್ಳೆ ಮಜಾ ಬಂತು. ಸೊ ಇದನ್ನು ಸ್ಕಿಪ್ ಮಾಡಬೇಕು ಅನ್ಕೊತಾ ಇದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ಒಂದು ದಿನಕ್ಕೆ ಒಂದೇ ಟೈಮ್ ತೊಗೊತೀನಿ, ಬಟ್ ಸ್ಟಿಲ್ ತೊಗೊತಾ ಇದ್ದೀನಿ. ಬಟ್ ಐ ನೀಡ್ ಟು ಕಟ್ ಔಟ್. ಅಲ್ಲಾದರೆ 10 ಕಿಲೋ ನಾನು ಕಮ್ಮಿ ಮಾಡಬೇಕೀಗ. 76ಇಂದ ನಾನು 68ಗೆ ಬರಲೇಬೇಕು. ದೇರ್ ಈಸ್ ನೋ ಅದರ್ ಆಲ್ಟರ್ನೇಟಿವ್. ಸೊ ನನ್ನ ಹೈಟಿಗೆ ನಾನು ಓವರ್ ವೆಯ್ಟ್ ಆಗಿದ್ದೀನಿ ಈಗ. ಸೊ ಆ್ಯಂಡ್ ನಾನು ತುಂಬ ಫ್ಯಾಟಾಗಿ ಕಾಣಿಸ್ತಾ ಇದ್ದೀನಿ. ಯಾಕೆಂದರೆ ಬಿಕಾಸ್ ನಾನು ಫ್ಯಾಟ್ ಸೆಲ್ಸ್ ಜಾಸ್ತಿ ಆಗಿದೆ, ಮಸಲ್ ಸೆಲ್ಸ್ ಜಾಸ್ತಿ ಆಗಿಲ್ಲ. ನನಗೆ ತುಂಬ ಹೆವಿ ಅನ್ನಿಸ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ನಾನು ಮಾಡಲೇಬೇಕು. ದರ್ ಇಸ್ ನೋ ಆಲ್ಟರ್ನೇಟಿವ್. ಅದಾದಮೇಲೆ ಇದು ಬಂದು ಫ್ರೈಡೆಗೆಲ್ಲ ತರಕಾರಿ ತೊಳೆದು ಹಾಕಿದ್ದೆ. ಸೊ ಅದನ್ನೆಲ್ಲ ತೆಗೆದು ಇಡೋಣ ಅಂದ್ಬಿಟ್ಟು ತೆಗೆದಿಡ್ತಾ ಇದ್ದೀನಿ. ಸೊ ನಾನು ಹೈಟಿಗೆ ನನ್ನ ಬಾಡಿನಲ್ಲಿ ಫ್ಯಾಟ್ ಹೆಂಗಾಗುತ್ತೆ ಅಂದರೆ ಫಸ್ಟು ಚೆಸ್ಟ್ ಎದೆ ಕಡೆ ಆಗಿರ್ಬೋದು, ಅಪ್ಪರ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ, ಹೊಟ್ಟೆ ಹತ್ರ ಜಾಸ್ತಿ ಆಗುತ್ತೆ ನಾನು. ಸೊ ಹೈಟ್ ಇರೋದ್ರಿಂದ ಅಷ್ಟು ಕಾಣಿಸಲ್ಲ. ಬಟ್ ನಾನು ವೆಯ್ಟ್ ದಪ್ಪ ಆದ್ರೂ ನಾನು ತುಂಬ ದಪ್ಪ ಕಾಣಿಸ್ತೀನಿ ಬಿಕಾಸ್ ಆಫ್ ದ ಫ್ಯಾಟ್ ಸೆಲ್ಸ್. ಅದಾದಮೇಲೆ ಇದು ಶುಕ್ರವಾರ ರಂಗೋಲಿಗೆ ಮಣ್ಣಿನಿಂದ ಲೇಪ ಹಾಕಿಬಿಟ್ಟು ರಂಗೋಲಿ ಹಾಕ್ತೀನಿ ನಾನು. ಸೊ ನನಗೆ ಯಾಕೆಂದರೆ ನನಗೆ ಊರ ಕಡೆ ಹಳ್ಳೀಲಿ ಬೆಳೆದಿದ್ದರಿಂದ ನಂಗೆ ಅದೇ ವೈಬ್ಸ್ ತುಂಬಾ ಇಷ್ಟ. ಸೊ ನನಗೆ ಈ ವೈಟು ಟೈಲ್ಸ್ ಮೇಲೆ ರಂಗೋಲಿ ಹಾಕಿದ್ರೆ ಅದೇನು ವೈಬ್ರೇಷನ್ಸು ಅಷ್ಟು ಚೆನ್ನಾಗಿ ಅನಿಸ್ತಿರ್ಲಿಲ್ಲ ನನಗೆ. ಅಂದರೆ ಅಷ್ಟು ಎದ್ದು ಕಾಣಿಸ್ತಿರ್ಲಿಲ್ಲ ರಂಗೋಲಿ ಎಲ್ಲ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಒಂದಿನ ಅದೆಲ್ಲ ಬಂತು. ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಟೈಮ್ ತೊಗೊಳುತ್ತೆ. ನಂಗೆ ಶುಕ್ರವಾರ ಅಂದರೆ ಟೈಮ್ ಭಾಳ ತೊಗೊಳುತ್ತೆ. ನಾನು ಹಿಂದಿನ ದಿನವೇ ಎಲ್ಲ ಏನು ರೆಡಿ ಮಾಡಲ್ಲ. ಯಾಕೆಂದರೆ ನಾನು ಬ್ಯುಸಿ ಇರ್ತೀನಿ ಆಲ್ವೇಸ್ ಮಾರ್ನಿಂಗ್ ಟು ಈವ್ನಿಂಗ್. ಸೊ ಹಾಗಾಗಿ ಹಿಂದಿನ ದಿನ ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಬಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಥರ್ಸ್ಡೇಗೆ ನಾನು ಆಲ್ವೇಸ್ ನನಗೆ ಬೆಡ್ಶೀಟ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಮೇಲ್ಗಡೆಯಿಂದ ಕೆಳಗಡೆವರೆಗೆ ಡಸ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲ ನಾನು ಥರ್ಸ್ಡೇಗೆ ಕ್ಲೀನ್ ಮಾಡ್ಕೊತೀನಿ. ನಂಗೆ ಶುಕ್ರವಾರ ವಾರ ಅಂದರೆ ನೀಟಾಗಿರ್ಬೇಕು. ನನಗೆ ನೀಟಾಗಿಲ್ಲ ಅಂದರೆ ನಂಗೆ ಇಷ್ಟ ಆಗಲ್ಲ. ಸುಮ್ಮನೆ ಮೇಲೆ ಕ್ಲೀನ್ ಮಾಡಲ್ಲ ನಾನು. ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಕಿಚನ್ ಏನು ಮೇಲ್ಮೇಲೆ ಏನು ಹಬ್ಬಗಳ ಥರ ಮಾಡ್ಕೊಳ್ಳಲ್ಲ. ಬಟ್ ನೀಟಾಗಿ ಅವಾಗ ಒರೆಸ್ಕೊತಾ ಇರ್ತೀನಿ. ಸೊ ಬೇಕಾದ್ರೆ ನನಗೆ ಬಟ್ಟೆ ಮಡಚಿಲ್ಲ ಒಂದು ಕಡೆ ಗುಡ್ಡೆ ಆಗಿರಲಿ ಓಕೆ ನಡೆಯುತ್ತೆ. ಬಟ್ ನನಗೆ ಮಾತ್ರ ಮನೆಯಲ್ಲಿ ಡಸ್ಟು ಎಲ್ಲ ಕಡೆ ಕಾಣಿಸ್ಬಾರ್ದು, ಕಿಚನಲ್ಲಿ ಅಂಟಿರಬಾರ್ದು. ಈ ಒಂದು ಹ್ಯಾಬಿಟ್ ಆಗೋಗಿದೆ. ನಂಗೆ ಗೊತ್ತಿತ್ತು ತುಂಬ ಏನು ಓವರ್ ಕ್ಲೀನ್ ಅಂತಲ್ಲ, ಬಟ್ ನನಗೆ ಫೀಲಿಂಗ್ ಚೆನ್ನಾಗಿರಬೇಕು. ಕಾಲಿಟ್ಟರೆ ಕಾಲಲ್ಲಿ ಮಣ್ಣು ಅಂಟ್ಕೋತಾ ಇರ್ಬೋದು. ಈ ಥರ ಒಂದು ಹುಚ್ಚು ಆಗಿದೆ. ಸೊ ಹಾಗಾಗಿ ಅದನ್ನು ಅಷ್ಟೇ ಮಾಡ್ಕೊತೀನಿ. ಸೊ ಕೆಲವರು ತುಂಬ ನೀಟಾಗಿ ಮಾಡ್ತಾರೆ, ಇಟ್ಕೊತಾರೆ, ಮನೇನ ಸಿಸ್ಟಮ್ಯಾಟಿಕ್ ಇಟ್ಕೊತಾರೆ. ನಂಗೆ ಅಷ್ಟೇನು ಬರೋಲ್ಲ, ಮಾಡೋದು ಇಲ್ಲ. ನಾನು ಬಂದರೂ ಎಷ್ಟು ಮಾಡಿದ್ರು ಅಷ್ಟೇ. ಸೊ ನಮ್ಗೆ ಎಷ್ಟು ಆಗುತ್ತೋ, ನನ್ನ ಕೆಪಾಸಿಟಿಗೆ ಎಷ್ಟು ಆಗುತ್ತೋ ಅಷ್ಟನ್ನೇ ನಾನು ಮಾಡ್ಕೊತೀನಿ. ಸೊ ಬೇರೆ ನೋಡಿ ನಾನು ಮಾಡಬೇಕು ಅನ್ನೋದು ಆಗದೇ ಇರೋದು ನಾನು ಮಾಡ್ತೀವಿ ಅಂತ ಹೋದಾಗ ನಮ್ಗೆ ಹುಚ್ಚು ಜಾಸ್ತಿ ಆಗ್ಬಿಡುತ್ತೆ. ಸೊ ಮೆಟೀರಿಯಲಿಸ್ಟಿಕ್ ಆಗ್ಬಿಡ್ತೀವಿ. ಬರೀ ಕೆಲಸ ಮಾಡಿಕೊಂಡು ಬರೀ ವಸ್ತುಗಳು ನೋಡಿಕೊಂಡು ಅದನ್ನು ತಳಪಳ ಅನಿಸ್ಕೊಂಡೇ ಇರೋದೊಂದೇ ಅಲ್ಲ. ಸೊ ನಮ್ಮ ಬಾಡಿ ಮೇಲೂ ಟೈಮ್ ಕೊಡಬೇಕಾಗತ್ತೆ. ಸೊ ಅಲಾಂಗ್ ವಿತ್ ಮಕ್ಳ ಜೊತೆಗೆ, ಮನೆ ಕೆಲಸದ ಜೊತೆಗೆ, ಊಟ ತಿಂಡಿ ಎಲ್ಲದ್ರ ಜೊತೆಗೆ ನಮಗೂ ಟೈಮ್ ಕೊಡಬೇಕು ಅಂದಾಗ ಕೆಲವೊಂದು ಕಡೆ ಶಾರ್ಟ್ಕಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ನಾನು ಶಾರ್ಟ್ಕಟ್ ಮಾಡ್ಕೊತೀನಿ ನಾನು. ಸೊ ಹಾಗಾಗಿ ಶುಕ್ರವಾರ ನಾನು ಬಂದು ಆಲ್ಮೋಸ್ಟ್ ಅಲ್ಲಿ ನಾನು ಇದನ್ನೇ ಹಾಕ್ತೀನಿ. ಏನಪ್ಪ ಅಂತಂದರೆ ಲೋಟಸ್ ಫ್ಲವರ್ದೇ ರಂಗೋಲಿ ಹಾಕ್ತೀನಿ. ಸೊ ಫಾಸ್ಟಾಗಿ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ರಂಗೋಲಿನ. ಸೊ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಹಂಗೆ ರಂಗೋಲಿ ಅಷ್ಟೇ ಚೆನ್ನಾಗೇ ಬರ್ತಾಯಿಲ್ಲ. ಇವತ್ತು ದಿನ ಚೆನ್ನಾಗಿ ಬರ್ತಾಯಿತ್ತು, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೋ ಏನೋ ಕಣೆ ಹೆಂಗೆಂಗೋ ಬರ್ತಾಯಿದೆ. ಬಟ್ ದಟ್ಸ್ ಓಕೆ. ರಂಗೋಲಿ ಅನ್ನೋದು ಒಂದು ಇದು ಏನಪ್ಪ ಅಂದರೆ ಅದೊಂದು ಟ್ರೆಡಿಷನ್, ಅದೊಂದು ಪದ್ಧತಿ. ಸೊ ಅದನ್ನು ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿವಾಗಿ ಹಾಕ್ತೀವಿ, ಎಷ್ಟು ನೀಡ್ಫುಲ್ಲಾಗಿ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೆಲ್ಲ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ ಕೆಲವೊಬ್ಬರು ಮಾಡ್ತಾರೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲನೂ. ಬಟ್ ರಂಗೋಲಿ ಹಾಕಿ ನಾವು ಅರ್ಶಿನ ಕುಂಕುಮ ಇಟ್ಟು ಹೂವು ಇಡ್ತೀವಲ್ವ. ಸೊ ಈಗ ಒಂದು ಪದ್ಧತಿ ಏನಾಗಿದೆ, ಹಬ್ಬ ಹುಣ್ಮೇಲೆ ಹಾಕ್ಬಿಡ್ತಾರೆ. ಎಲ್ಲಿ ನಾನಿರೋ ಕಡೆ ಹೇಳ್ತಿರೋ ಜಾಗದಲ್ಲಿ ಬಿಟ್ಬಿಡ್ತಾರೆ. ಅದಕ್ಕೇನು ಒಂದು ಕುಂಕುಮ ಇಡಲ್ಲ, ಒಂದು ಹೂವು ಇಡಲ್ಲ, ಏನೂ ಇಡಲ್ಲ. ಸುಮ್ಮನೆ ಅದೊಂದು ಶೋ ಥರ ಆಗೋಗಿದೆ ರಂಗೋಲಿ. ಬಟ್ ನನಗೆ ರಂಗೋಲಿ ಅಂದರೆ
ನಮ್ಮ ಸೌತ್ ಇಂಡಿಯನ್ ಜಾಸ್ತಿ ರಂಗೋಲಿ ಅಂತಂದರೆ ದಟ್ ಈಸ್ ಒಂದು ಟ್ರೆಡಿಷನ್, ಅದರಲ್ಲಿ ಒಂದು ಫೀಲಿಂಗ್ ಇದೆ, ಅದರಲ್ಲಿ ಒಂದು ವೈಬ್ರೇಷನ್ಸ್ ಇದೆ, ಅದರಲ್ಲಿ ಒಂದು ಎನರ್ಜಿ ಇದೆ ಅಲ್ವಾ. ಸೊ ದಟ್ಸ್ ವೈ ಅದಕ್ಕೆ ನಾವು ರಂಗೋಲಿ ಹಾಕ್ತೀವಿ. ಆಮೇಲೆ ಈಗ ಯಾರು ಡೈಲಿ ಮೊದಲು ಥರ ನಮ್ಮ ಇಲ್ಲಿ ಯಾರು ಡೈಲಿ ರಂಗೋಲಿ ಹಾಕಲ್ಲ, ಒಂದು ಕುಂಕುಮ ಇಡಲ್ಲ. ಯಾರೋ ಒಂದು ಕೆಲವೊಬ್ಬರು ಬೆರಳಿಕೆ ಅಷ್ಟು ಮಂದಿ ಮಾತ್ರನೇ ಇದ್ದಾರೆ ನಮ್ಮ ಇದರಲ್ಲಿ ಬಿಲ್ಡಿಂಗಲ್ಲಿ. ಇನ್ನು ಬಾಕಿಯವರೆಲ್ಲರೂ ಡೈಲಿ ಹಾಕೋದು ನಾನು ನೋಡೋದಿಲ್ಲ. ನಮಗೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಸ ಗುಡಿಸಿ ರಂಗೋಲಿ ಹಾಕಿ ಅಷ್ಟು ಕುಂಕುಮ ಇಟ್ಟರೆ ಅಲ್ಲಿ ನಮ್ಗೊಂದು ಎನರ್ಜಿ ಒಳ್ಳೆ ವೈಬ್ರೇಷನ್ಸ್ ಮನೆಯೊಳಗೆ ಬರುತ್ತೆ, ಲಕ್ಷ್ಮಿ ಬರುತ್ತೆ. ಸೊ ಇದೆಲ್ಲ ಒಂದು ಭಾವನೆಯಿಂದ ಹಾಕ್ತೀವಿ. ಸೊ ಅದಾದಮೇಲೆ ಹೊರಗಡೆ ಏನೋ ಕೆಲಸ ಆಯಿತು ಅಂತ ಹೊರಗಡೆ ಹೋಗಿದ್ವಿ. ಸೊ ಮನೆಗೆ ಬರೋದು ಲೇಟ್ ಆಯಿತು, 2:30 ಆಗೋಯ್ತು. ಇನ್ನೇನು ಹೋಗಿ ಅಡುಗೆ ಮಾಡಿಕೊಂಡು ತಿನ್ನೋದಕ್ಕೆಲ್ಲ ಟೈಮ್ ಆಗೋಲ್ಲ ಅಂದ್ಬಿಟ್ಟು ನಾನು ಹೊರಗಡೆನೇ ತಿಂದ್ವಿ. ಬಟ್ ಹೆಲ್ದಿ ಫುಡ್, ಇಟ್ಸ್ ನಾಟ್ ಆಯಿಲ್ ಇರೋವಂಥದ್ದಲ್ಲ, ಮನೆ ಥರದ ಊಟನೇ. ಸೊ ಥಾಲಿಗಳು ಸಿಗ್ತಾವೆ ನೋಡಿ, ಆ ಥರದ್ದು. ಸೊ ಆ ಥರದೊಂದು ತಿಂದ್ವಿ. ಬಟ್ ಇಲ್ಲಿ ಹೆವಿ ಆಗುತ್ತೆ, ಯಾಕೆಂದರೆ ಎಲ್ಲ ವೆರೈಟಿ ಇರುತ್ತೆ. ಬಟ್ ಅದರಲ್ಲೂ ನಾವು ಸ್ಮಾರ್ಟಾಗಿ ತಿಂದರೆ ಹೆವಿ ಡೆಫಿನೆಟ್ಲಿ ನಾವು ಕ್ಯಾಲರೀಸ್ ಕೌಂಟ್ ಮಾಡ್ಕೊಬೋದು. ಸೊ ಅದು ಹಾಗೆ. ಸೊ ನಾನು ನಾಳೆ ಮಂಡೇ ನನ್ನ ಮಗನ ಬರ್ಡೇ ಇದೆ. ಸೊ ಆ ಬರ್ಡೇ ಮುಗಿಸ್ಕೊಂಡು ನಾನು ಐ ವಿಲ್ ಸ್ಟಾರ್ಟ್ ಮೈ ವೆಯ್ಟ್ ಲಾಸ್ ಜರ್ನಿ ಫ್ರಮ್ ಟ್ಯೂಸ್ಡೇಗೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ವೆಡ್ನೆಸ್ಡೇಗೆ ವಿಡಿಯೋ ಬರುತ್ತೆ ವೆಯ್ಟ್ ಲಾಸ್ ಜರ್ನಿದು. ಸೊ ಲೈಕ್ ಅದನ್ನು ತುಂಬ ಹಾರ್ಶಾಗಿ ಮಾಡೋದಿಲ್ಲ, ತುಂಬ ಏನು ವೆಯ್ಟ್ ಲಾಸು ಸಡನ್ನಾಗಿ ಮಾಡೋ ಈ ಥರ ಎಲ್ಲ ಸಸ್ಟೈನಬಲ್ ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇದು ಬಂದು ಫ್ರೂಟು ತೊಗೊಂಡೆ ಈವ್ನಿಂಗೆ. ಮನೆಗೆ ಬಂದಾದಮೇಲೆ ಫ್ರೂಟ್ ಆದಮೇಲೆ ಒಂದು ಲೋಟ ಟೀ ಆ್ಯಸ್ ಯೂಶ್ವಲ್ ತೊಗೊಂಡೆ. ಸೊ ಆಯಿತು ಹೀಗೆ. ಸೊ ಟೀ ಕತ್ಲೆ ಬೇರೆ ಆಗೋಗಿತ್ತು. ಬಂದಾದ್ಮೇಲೆ ನಾನು ಮಲ್ಕೊಂಡು ಬಿಟ್ಟೆ, ಬೇರೆ ಸುಸ್ತಾಗಿ ನಿದ್ದೆ ಬೇರೆ ಸರಿಗೆ ಆಗ್ತಿಲ್ಲಲ್ಲ. ಸೊ ಹಾಗಾಗಿ ಮಲ್ಕೊಂಡಾದ್ಮೇಲೆ ಎದ್ದು ಮತ್ತೆ ಏನೋ ಇತ್ತು ಕೆಲಸ, ಹೋದೆ ನಾನು ಹೊರಗಡೆ ಹೋಗೋದಿತ್ತು ಕೆಲಸ. ಆ ಕೆಲಸಕ್ಕೆ ಮತ್ತೆ ಹೋದೆ. ಬರೀ ಟೈಮಿಗೆ ಆ್ಯಕ್ಚುಲಿ ನಂಗೆ ಹೊರಗಡೆ ಹೋಗೋ ಕೆಲಸ ಇರೋದ್ರಿಂದ ನನಗೆ ಅಷ್ಟು ಇದಾಗ್ತಾಯಿದೆ, ನನಗೆ ಟೈಮ್ ಸಾಲ್ತಾ ಇಲ್ಲ. ಎಕ್ಸಸೈಸ್ ಮನೆಯಲ್ಲಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ. ಬಟ್ ಒಂದೊಂದು ದಿನ ಆಗ್ತಾ ಇರಲಿಲ್ಲ. ಇವತ್ತು ಶುಕ್ರವಾರ ಅಲ್ಲ, ಬೆಳಗ್ಗೆ ಹೋಗಿರಲಿಲ್ಲ. ಸೊ ಬೆಳಗ್ಗೆ ಹೋಗ್ಬಿಟ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ಬೆಳಗ್ಗೆ ಎಲ್ಲ ಹೋಗಿಲ್ಲ ಅಂದ್ರೆ ಹೊರಗಡೆಯಿಂದ ಬಂದೆ. ಈಗ ಏನೂ ತಿನ್ನೋದು ಬೇಡ, ಫ್ರೂಟ್ಸ್ ಎಲ್ಲ ತಿಂದೋಗಿದೆ, ಏನು ಬೇಡ ಏನು ತಿನ್ನೋದು ಅಂದ್ಕೊಂಡೆ ಹೋಗಿದ್ದೆ. ಯಾಕಂದರೆ 8 ಗಂಟೆ ಆಗೋಗಿತ್ತು ಅಂತ. ಬಂದಾದ್ಮೇಲೆ ಮನೇಲಿ ಪರೋಟ ರೆಡಿ ಮಾಡಿಸಿದ್ದೆ. ಪರೋಟದ ಗಮನಾಗ ಒಂದು ತಿಂತೀನಿ ಅಂದ್ಕೊಂಡೆ, ಒಂದು ತಿಂದೆ. ಆದಮೇಲೆ ಇನ್ನೊಂದು ತಿಂದ್ಬಿಡ್ತೀನಿ, ಇನ್ನೊಂದು ತಿಂದೆ. ಅದಾದಮೇಲೆ ಸಾಂಬಾರಿತ್ತು, ಗಮ್ಮಂತಾಯಿತು. ಒಂದು ರಾಗಿ ದೋಸೆ ತಿಂತೀನಿ ಅಂತ ಒಂದು ತಿಂದೆ. ಅದ್ರ ಜೊತೆಗೆ ನನ್ನ ಮಗ ಬಂದ, ಅಮ್ಮ ನಾನು ನಿನ್ನ ಜೊತೆ ತಿಂತೀನಿ ಅಂದ. ಅವನ ಜೊತೆ ಇನ್ನೊಂದು ದೋಸೆ ತಿಂದೆ. ಯೂಶ್ವಲಿ ಐ ಈಟ್ ಓನ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2. ಒಂದು ಪರೋಟ ತಿಂತೀನಿ, ಅಥವಾ ಯಾವತ್ತೂ ಎಕ್ಸ್ಟ್ರಾ ಅಂದರೆ ಇನ್ನೊಂದು ಎಕ್ಸ್ಟ್ರಾ ತಿಂದಿರ್ತೀನಿ. ಬಟ್ ಇವತ್ತು 4 ತಿಂತೀನಿ. ಹೆಂಗೆ ನಮ್ಮ ಮೈಂಡ್ ಸೆಟ್ಟು ನಮ್ಮನ್ನು ಆಟಾಡಿಸುತ್ತೆ ಅಂದರೆ ಇದು ಟ್ರೂತು. ಇದರಲ್ಲೇ ನಾವು ವೆಯ್ಟ್ ಗೇನ್ ಆಗೋದು. ಸೊ ಒಂದು ತಿಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಆಮೇಟಿಗೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನನ್ನ ಕತೆ ಮತ್ತೆ 105. ಸೊ ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಿರೋದಿನ್ನ, ಇದನ್ನು ಇನ್ಸ್ಪೈರಾಗಿ ತಗೊಳಕ್ಕೆ ಹೋಗ್ಬೇಡಿ. ಈ ಥರನೂ ಆಗುತ್ತೆ ಒಂದೊಂದ್ಸಲ ನಮ್ಮ ಮೈಂಡ್ ಸೆಟ್. ಸೊ ಹೀಗೆ ನಾನು ಇವತ್ತಿನ ದಿನ ಹಳ್ಳಕ್ಕೆ ಬಿದ್ದೆ. ಇದೇ ಒಂದು ಹಳ್ಳಕ್ಕೆ ಬಿದ್ದಾಗಲೇ ನಮ್ಮ ವೆಯ್ಟ್ ಗೇನ್ ಆಗುತ್ತೆ ಅಥವಾ ವೆಯ್ಟ್ ಕಮ್ಮಿ ಆಗೋಲ್ಲ. ಸೊ ದಿಸ್ ಎಕ್ಸಾಂಪಲ್ಸ್ ಮೇ ಹ್ಯಾಪನ್ಸ್ ವಿತ್ ಯು. ಸೊ ಮೈಂಡನ್ನು ಇಲ್ಲಿ ನೋಡಿ, ನಾನು ಸಣ್ಣ ಎಕ್ಸಾಂಪಲ್ ಏನು ಗೊತ್ತಾ, ಇಲ್ಲಿ ಏನೂ ಇಲ್ಲ, ಮೈಂಡ್ ಕಂಟ್ರೋಲಿಂಗ್ ಒಂದೇ. ಎಲ್ಲಿ ನಾವು ತಿನ್ನಬಾರ್ದು ಅಲ್ಲಿ ತಿಂದಿಲ್ಲ ಅಂದರೆ ವೆಯ್ಟ್ ಗೇನ್ ಆಗೋಲ್ಲ. ಸುಮ್ಮನೆ ಅನ್ನೆಸೆಸರಿಯಾಗಿ ತಿಂತೀವಲ್ಲ, ದಟ್ ಈಸ್ ಕಾಲ್ಡ್ ಎಕ್ಸ್ಟ್ರಾ ಕ್ಯಾಲರಿ, ದಟ್ ಈಸ್ ಗೋಯಿಂಗ್ ಟು ಬಿ ಅ ಫ್ಯಾಟ್ ಅಷ್ಟೇ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ನಮಸ್ಕಾರ.